ವೆರಿ ಗುಡ್ ಮಾರ್ನಿಂಗ್. ಮೇನ್ ಕಾನ್ಸರ್ ರೈಟಿಂಗ್ ಅಲ್ಲಿ ಡಯಾಗ್ರಾಮೆಟಿಕ್ ಪ್ರೊಜೆಕ್ಷನನ್ನು ಮಾಡಬೇಕಾಗಿರ್ತದೆ. ವಿದ್ಯಾರ್ಥಿಗಳು ಮೇನ್ಸಿಗೆ ಹೋದಾಗ ಅವರು ಇನ್ಫಾರ್ಮೇಷನಲ್ಲಿ ಕಾನ್ಫಿಡ್ ಆಗಿರ್ತಾರೆ, ಆದರೆ ಅದರ ಪ್ರೊಜೆಕ್ಷನ್ ಅಥವಾ ಆ ಒಂದು ಸ್ಕಿಮ್ಯಾಟಿಕ್ ಆಗಿ ಬರೆಯುವುದು ಹೇಗೆ, ಆ ಒಂದು ಟೈಮ್ ಬೌಂಡ್ ಮಾದರಿಯಲ್ಲಿ ನಿಮಗೆ 7 ಮಿನಿಟ್ಸಲ್ಲಿ ಮತ್ತು 9 ಮಿನಿಟ್ಸಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡೋದು ಹೇಗೆ ಅನ್ನುವಂಥದ್ದಕ್ಕೆ ಒಂದು ತಾರ್ಕಿಕ ಧೋರಣೆಯನ್ನು ತರ್ತಾರೆ. ಅದು ಎಷ್ಟೋ ಜನಕ್ಕೆ ಅನುಭವಕ್ಕೆ ಬರಬೇಕು ಅಥವಾ ಅದನ್ನು ಸದುಪಯೋಗಗೊಳಿಸಲಿಕ್ಕೆ ಒಂದು ಪ್ರಾಕ್ಟೀಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ವಿಷಯ ಗೊತ್ತಿದ್ದರೂ ಕೂಡ ಅದರ ಪ್ರೊಜೆಕ್ಷನನ್ನು ಮಾಡಲಿಕ್ಕಾಗ್ತಾ ಇರಲ್ಲ. ಸೊ ಈ ಒಂದು ಕ್ಲಾಸಲ್ಲಿ ನಾನೇನು ಮಾಡ್ತಿದ್ದೀನಿ, ಆನ್ಸರ್ ರೈಟಿಂಗಿನ ಬ್ಯೂಟಿಫಿಕೇಷನ್ಗೆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ಸ್ ಮೂಲಕ ಅದನ್ನು ಹೇಗೆ ವ್ಯಕ್ತಪಡಿಸ್ಬೋದು ಅಥವಾ ನಿಮ್ಮ ಆನ್ಸರನ್ನು ಮಿನಿಮಮ್ ಟೈಮ್ ಮ್ಯಾಕ್ಸಿಮಮ್ ಸ್ಕೋರ್ ಅನ್ನಕ್ಕ ಹೇಗೆ ಕೊಂಡೋಗ್ಬೋದು ಅನ್ನೋದಕ್ಕೆ ನಾನು ಈ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಇದನ್ನು ಮೆಂಟಲ್ ಆನ್ಸರ್ ರೈಟಿಂಗ್ ಇನ್ ಟರ್ಮ್ಸ್ ಆಫ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಈಗ ಹಲವಾರು ವಿಚಾರಗಳಿಗೆ ಒಂದು ಕ್ವಶ್ಚನಲ್ಲಿ ಮಿನಿಮಮ್ 2 ಪಾರ್ಟ್ಸ್ ಅಥವಾ 3 ಪಾರ್ಟ್ಸ್ ಇರುತ್ತೆ. ಸೊ ನೀವು ಅದನ್ನು ಅಡ್ರೆಸ್ ಮಾಡಬೇಕು ಕೇವಲ 7 ಮಿನಿಟ್ಸ್ ಅಥವಾ 9 ಮಿನಿಟ್ಸಲ್ಲಿ, ಬಿಕಾಸ್ ಯು ಹ್ಯಾವ್ ಟು ಕಂಪ್ಲೀಟ್ ಈಚ್ ಆ್ಯಂಡ್ ಎವ್ರಿ ಕ್ವಶ್ಚನ್ ಅಲ್ವಾ. 20 ಕ್ವಶ್ಚನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಆದರೆ ಈ ಒಂದು ಡಯಾಗ್ರಾಮೆಟಿಕ್ ಪ್ರೊಜೆಕ್ಷನ್ ಇಕ್ಕು ನಿಮ್ಮಲ್ಲಿ ಲಿಂಕ್ ಆದರೆ ಆ ಒಂದು ನೀವೇನು ಹೇಳ್ತೀರಾ ಅದು ಇನ್ನೂ ಅಥೆಂಟಿಸಿಟಿ ಹಕ್ಕ ಕೊಂಡೋಗುತ್ತೆ ಮತ್ತು ಆ ಎಕ್ಸ್ಪರ್ಟೈಸ್ನೆಸ್ ಆ ಒಂದು ಆನ್ಸರ್ನಲ್ಲಿ ಕಾಣಿಸುತ್ತೆ. ಸೊ ನಾನು ಈ ಒಂದು ಡಯಾಗ್ರಾಮೆಟಿಕ್ ಪ್ರೊಜೆಕ್ಷನ್ ಒಂದು ಮಾದರಿಯನ್ನು ತಂದಿದ್ದೀನಿ. ಇದು ನಾನೇ ಮಾಡಿರ್ತಕ್ಕಂಥದ್ದು. ಇದನ್ನು ನೀವು ಎಲ್ಲ ಕಡೆ ಯೂಸ್ ಮಾಡ್ಬೋದು. ಇದು ಡೆಫಿನೆಟ್ಲಿ ಇನ್ ಟರ್ಮ್ಸ್ ಆಫ್ ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4, ಜನರಲ್ ಸ್ಟಡೀಸ್ 1. ಈಗ ನಿಮಗೆ ಗೊತ್ತಿರ್ಬೋದು ಜನರಲ್ ಸ್ಟಡೀಸ್ 1 ಈಗ ಮೋರ್ ಆರ್ ಲೆಸ್ ಸ್ಟ್ಯಾಟಿಕ್ ಇನ್ ನೇಚರ್. ಅಂದರೆ ನಿಮಗೆ ಸೊಸೈಟಿ ಪಾರ್ಟನ್ನು ಬಿಟ್ಟು ಜಿಯೋಗ್ರಫಿ ಪಾರ್ಟ್ ಮತ್ತು ಒಂದು ಹಿಸ್ಟ್ರಿ ಪಾರ್ಟ್ ಏನಿದೆ ಅದು ಸ್ಟ್ಯಾಟಿಕ್ ಇನ್ ನೇಚರ್ ಆಗುತ್ತೆ. ಸಮ್ ಹೌ ಯು ಕ್ಯಾನ್ ಯೂಸ್ ಇಟ್ ವೈಡ್ಲಿ. ಆದರೆ ಜನರಲ್ ಸ್ಟಡೀಸ್ 2 ಮತ್ತು ಜನರಲ್ ಸ್ಟಡೀಸ್ 3 ಅನ್ನುವಂಥದ್ದು ನಿಮಗೆ ಡೈನಮಿಕ್ ಇನ್ ನೇಚರ್, ಯು ಕ್ಯಾನ್ ಪ್ರೊಡ್ಯೂಸ್ ಆ್ಯಸ್ ಮೆನಿ ಆ್ಯಸ್ ಯು ವಾಂಟ್ ಅಂತ ಹೇಳ್ಬೋದು. ಈಗ ನೋಡಿ, ಆನ್ಸರ್ ರೈಟಿಂಗ್ ಸ್ಟ್ರಕ್ಚರ್ ಅನಾಲಿಸಿಸಲ್ಲಿ ಯಾವಾಗ ನಿಮಗೆ ಆನ್ಸರ್ ರೈಟಿಂಗ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ, ನಿಮಗೆ ಎಷ್ಟು ಡಯಾಗ್ರಾಮ್ಸ್ ಫಿಟ್ ಮಾಡಬೇಕು ಒಂದು ಕ್ವಶ್ಚನಲ್ಲಿ. ಕೆಲವರು ಡಯಾಗ್ರಾಮ್ ಮೇಲೆ ಡಯಾಗ್ರಾಮ್ ಮಾಡ್ತಾರೆ, ದಟ್ ಹ್ಯಾಸ್ ನೋ ಸೆನ್ಸ್. ಕೆಲವರು ಬರೀ ಪಾಯಿಂಟ್ಸಲ್ಲೇ ಬರೀತಾರೆ ವಿದೌಟ್ ಡಯಾಗ್ರಾಮ್, ದಟ್ ಈಸ್ ಆಲ್ಸೋ ಹ್ಯಾವಿಂಗ್ ನೋ ಸೆನ್ಸ್. ಸೊ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು ಅನ್ನುವಂಥದ್ದು. ಹೇಗೆ ಒಂದು 10 ಮಾರ್ಕರ್ ಕ್ವಶ್ಚನ್ ಏನಿಗೆ ಮಿನಿಮಮ್ 2 ಪೇಜಸ್ ಬರೀತೀರಿ, ಅದರಲ್ಲಿ ನೀವು ಮಿನಿಮಮ್ 2 ಡಯಾಗ್ರಾಮ್ಸ್ ಈಸ್ ಮೋರ್ ಸಫಿಷಿಯೆಂಟ್. ಅಂದರೆ ಪರ್ ಪೇಪರ್ 1 ಡಯಾಗ್ರಾಮ್ ಈಸ್ ಸಫಿಷಿಯೆಂಟ್ ಅಂತ ನಿಮಗೆ ಅರ್ಥ ಆಯಿತು. ಇನ್ನು 15 ಮಾರ್ಕರ್ ಕ್ವಶ್ಚನಿಗೆ 3 ಪೇಜ್ ಬರಬೇಕು, 3 ಡಯಾಗ್ರಾಮ್ ಈಸ್ ವಂಡರ್ಫುಲ್ ಅಂತ. ಆದರೆ ನೀವು ಯಾವ ಡಯಾಗ್ರಾಮನ್ನು ಮಾಡ್ತೀರಿ ಅದು ಒಂದು ಸೆನ್ಸಿಬಲ್ ಅಪ್ರೋಚ್ನೊಂದಿಗೆ ಇರಬೇಕು. ಅಂದರೆ ನಿಮ್ಮ ಡಿಮ್ಯಾಂಡ್ ಆಫ್ ದ ಕ್ವಶ್ಚನ್ ಏನಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ ಅದಕ್ಕೆ ಪೂರಕವಾಗಿರಬೇಕು ಆ ಡಯಾಗ್ರಾಮ್. ಒಮ್ಮೊಮ್ಮೆ ಏನಾಗುತ್ತೆ, ಬರೆಯುವ ಮಾದರಿಯಲ್ಲಿ ಎಕ್ಸ್ಪರ್ಟೈಸ್ ಇಲ್ಲದೇ ಇದ್ದಾಗ ನೀವು ಯಾವ ಡಯಾಗ್ರಾಮ್ ಬರೆದಿರಿ ಅದಕ್ಕೂ ಕ್ವಶ್ಚನ್ನಿಗೂ ಲಿಂಕೇ ಇರೋಗಿಲ್ಲ. ಸೊ ಈ ಒಂದು ಡಯಾಗ್ರಾಮ್ ನಿಮಗೆ ಬೂನ್ ಹೌದಾ, ವರ ಹೌದಾ, ಹೌದು, ಅಥವಾ ಬ್ಯಾನ್ ಹೌದಾ, ಹೌದು. ಯಾಕೆ? ಯು ಹ್ಯಾವ್ ಟು ಡಿಸೈಡ್ ದ ಅಥೆಂಟಿಸಿಟಿ ಆಫ್ ದ ಕ್ವಶ್ಚನ್ ಇನ್ ಟರ್ಮ್ಸ್ ಆಫ್ ಆನ್ಸರ್ ಅನ್ನುವಂಥದ್ದು. ಈಗ ನೋಡಿ, ಫಸ್ಟ್ ಡಯಾಗ್ರಾಮ್ ನೋಡಿ ಏನಿಗೆ ನಾರ್ಮಲ್ ಡಯಾಗ್ರಾಮ್ ಫಾರ್ ಆನ್ಸರ್ ರೈಟಿಂಗಲ್ಲಿ ಫಸ್ಟ್ ಡಯಾಗ್ರಾಮ್ ಏನಿಗೆ ಸರ್ಕಲ್ ಬರೆದ್ರಿ. ಸೊ ಯು ರೈಟ್ ಎ ಸರ್ಕಲ್ ಹಿಯರ್ ಮತ್ತು ಇನ್ನೊಂದು ಚಾರ್ಟ್ ಹಾಕಿದ್ರಿ. ಇದರಲ್ಲಿ ಏನು ತೋರಿಸ್ತು ನಿಮಗೆ? ಈಗ ಸಪೋಸ್ ನೀವು ಸಿಂಪ್ಟಮ್ಸ್ ಬರೀಬೇಕು, ಅಪ್ಲಿಕೇಶನ್ಸ್ ಬರೀಬೇಕು, ನಿಮ್ಮ ಹತ್ರ ಟೈಮ್ ಇರೋಗಿಲ್ಲ, ಆವಾಗ ಏನು ಮಾಡ್ಬೋದು? ಎಕ್ಸಾಂಪಲ್ ಈಗ ಎಜುಕೇಷನ್ ಅಂತ ಬಂದಾಗೇನು ಅಕೌಂಟೆಬಿಲಿಟಿ ಇರಬೇಕು, ಅದು ಎಕ್ಸಾಂಪಲ್ ಬ್ರೆಗಿನ್ ಮಾಡೆಲ್. ನೆಕ್ಸ್ಟ್ ಇನ್ನೇನು ಇದೆ, ಮಾರಲ್ ಎಜುಕೇಷನನ್ನು ತರಬೇಕು, ಎಕ್ಸಾಂಪಲ್ ಪಂಚತಂತ್ರ, ಹೌದಾ, ಎಕ್ಸಾಂಪಲ್ ಪಂಚತಂತ್ರ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಅಂದರೆ ಎಕ್ಸಾಂಪಲ್ ಏನು, UK ಮಾಡೆಲ್ ಆಫ್ ಎಜುಕೇಷನ್, ಹೌದಾ. ನೆಕ್ಸ್ಟು IIMs ಡ್ರಾಪ್ ಔಟ್ ಇನ್ ಇದು ಅಂದರೆ ಏನು ಬೇಕು, ಇನೋವೇಷನ್ ಬೇಕು, ಅದನ್ನು ಬರಿಬೋದು. ಸೊ ಇದನ್ನು ಯೂಸ್ ಮಾಡಲಿಕ್ಕೆ ಈ ಚಾರ್ಟನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ ದ ಮೀನ್ ಟೈಮ್ ಯಾವಾಗ ನೀವು ಇದಕ್ಕೆ ಪ್ರೊಜೆಕ್ಷನ್ ಅನಾಲಿಸಿಸನ್ನು ಕೊಡ್ತೀರಿ ಆವಾಗ ನೀವು ಸಸ್ಟೈನಬಲ್ ಅನಾಲಿಸಿಸನ್ನು ಕೊಡಬೇಕಾಗತ್ತೆ. ಯಾವ ಥರ? ಈಗ ನೋಡಿ, ಈ ಒಂದು ಡಯಾಗ್ರಾಮ್ ಏನಿಗೆ ಇದು ತ್ರಿಭುಜಾಕಾರ ಅಲ್ವಾ, ತ್ರಿಭುಜಾಕಾರದ ಡಯಾಗ್ರಾಮ್ 1 2 3 ಪಾರ್ಟ್.
ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ? ಈಗ ನೋಡಿ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಡಾಕ್ಟ್ರಿನ್ ಆಫ್ ದ ಪಾಲಿಸಿ ಅಂತ ಇದೆ ಕಾನ್ಸ್ಟಿಟ್ಯೂಷನಲ್ಲಿ, ಹೌದಾ? ಅದರಲ್ಲಿ ಸಪರೇಷನ್ ಪವರ್ ಅಂತಲೂ ಬರ್ತದೆ ಒಂದು ವಿಂಗ್. ಅದರಲ್ಲಿ ಜುಡಿಷರಿ, ಎಕ್ಸಿಕ್ಯೂಷನ್ ಮತ್ತು ಲೆಜಿಸ್ಲೇಟಿವ್, ಈ 3 ಮೇಜರ್ ಇಂಪಾರ್ಟೆಂಟ್ ಫ್ಯಾಕ್ಟರನ್ನು ತೋರಿಸ್ಬೇಕಾದ್ರೆ ಆರಾಮ್ಸೆ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ದಿಸ್ ಈಸ್ ಒನ್ ಕೈಂಡ್ ಆಫ್ ಅಪ್ರೋಚ್. ನಿಮಗೆ ಟೈಮ್ ಕಮ್ಮಿ ಇರುತ್ತೆ, ಡಯಾಗ್ರಾಮ್ ಚೆನ್ನಾಗಿರುತ್ತೆ, ಸ್ಪೇಸ್ ಇರುತ್ತೆ ಅನ್ನುವಂಥದ್ದು. ಆಮೇಲೆ ಒಂದು ತಿಳ್ಕೊಳ್ಳಿ, ಯಾವುದೇ ಒಂದು ಡಯಾಗ್ರಾಮ್ ಬರೆದಾಗ, ಈಗ ಫಸ್ಟ್ ಸಪೋಸ್ ಜುಡಿಷರಿ ಬರ್ಗ್ರಿ ಮತ್ತು ಎಕ್ಸಿಕ್ಯೂಷನ್ ಬರ್ಗ್ರಿ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಬರ್ಗ್ರಿ. ಓಕೆ, ಈಗ ಇದಕ್ಕೆ ನೀವು ಗ್ರಾಫ್ ಹಾಕಬೇಕು. ಈ ಥರ ಬಾಕ್ಸ್ ಹಾಕಿ ಫಿಗರ್ ನಂಬರ್ 1.1 ಅಂತ ಬರೀಬೇಕು. ಯಾಕೆ ಯಾಕೆ ಹಿಂಗೆ ಬರೀಬೇಕು ಅಂದರೆ, ನಿಮ್ಮ ಆನ್ಸರ್ನ ಬ್ಯೂಟಿಫಿಕೇಷನ್ ನೀವೆಷ್ಟು ಅದರ ರೂಲ್ ಆಫ್ ಲಾ, ಆನ್ಸರ್ ರೈಟಿಂಗಿನ ರೂಲ್ ಆಫ್ ಲಾಗಲ್ಲಿ ನಿಂತಿದ್ದೀರಿ ಅಂತ ಇದು ಗೊತ್ತಾಗುತ್ತೆ. ನೋಡಿ, ಫಿಗರ್ ನಂಬರ್ 1.1 ಅಂದರೆ ಟೋಟಲ್ ಫಿಗರ್ ಎಷ್ಟು ಅಂತಲೂ ಗೊತ್ತಾಗುತ್ತೆ ಎಕ್ಸಾಮ್ನರ್ಗೆ. ನಂಬರ್ 1, ನೀವು ಬರೀತಕ್ಕಂಥ ಎಕ್ಸಿಕ್ಯೂಟಿವ್, ಜುಡಿಷರಿ, ಲೆಜಿಸ್ಲೇಟಿವ್ ಏನಿಗೆ ಅಲ್ಲೇ ಇರುತ್ತೆ, ಯಾವುದೇ ಥರ ಜಂಬನ್ ಇರಲ್ಲ ಅಥವಾ ಮರ್ಜ್ ಆಗೋದಿಲ್ಲ ಲೈನ್ಗೆ. ಅದಾಗ ಮಾತ್ರ ನೀವು ಲೈನ್ನ ಸ್ಟಾರ್ಟ್ ಮಾಡ್ತೀರಿ. ಸೊ ದಿಸ್ ಈಸ್ ವಾಟ್ ದ ಬ್ಯೂಟಿಫಿಕೇಷನ್. ಸೊ ಈ ಎರಡರ ಬಗ್ಗೆ ನಿಮಗೆ ಗೊತ್ತಾಯಿತು. ಇನ್ನೊಂದು ಕಾನ್ಸೆಪ್ಟ್ ಏನು ಇಲ್ಲಿಗೆ, ಇದು ಮೋಡ ಅಂದರೆ ಏನು? ಕ್ಲೌಡ್. ಸೊ ಇದನ್ನೇನು ಯೂಸ್ ಮಾಡ್ತೀರಾ? ಸಪೋಸ್ ಯು ಹ್ಯಾವ್ ಟು ರೈಟ್ ಚಾಲೆಂಜಸ್. ಓಕೆ, ನೀವು ಚಾಲೆಂಜಸ್ ಆನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಬರೀತೀರಿ. 1, 2, 3 ಅಂದರೆ ಒಂದು ವಿಷಯದ ಬಗ್ಗೆ ತುಂಬ ಹಲವಾರು ಒಂದು ಅಪ್ಲಿಕೇಶನ್ ಇಕ್ಕು, ಹಲವಾರು ಚಾಲೆಂಜಸ್ ಇಕ್ಕು ಅಂದಾಗ ಇದನ್ನು ಬರೀತೀರಿ. ಅಥವಾ ಮೋರಾರ್ನೆಸ್ಟ್ ಒಂದು ಫೀಸಿಬಲ್ ರೇಷಿಯೋಗನ್ನು ಇಕ್ಕು ಅಂದರೆ ಇನ್ನು ಬರೀತೀರಿ. ಅಥವಾ ಸ್ಕಿಮ್ಯಾಟಿಕ್ ಆಗಿಕ್ಕು, ಒಂದು 3 ಪಿಲ್ಲರ್ ಎಕಾನಮಿಕರ ಇಕ್ಕು ಅಂದಾಗ ಇನ್ನು ಬರೀತೀರಿ. ಸೊ ಇದು ಫಸ್ಟ್ ಡಯಾಗ್ರಾಮ್. ಇದು ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ನೋಡಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ. ನಿಮಗೆ ಈಗೇನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡಿ, 1, 2, 3, 4 ಈ ಗ್ರಾಫ್ ಏನು ತೋರಿಸುತ್ತೆ? ನಂಬರ್ 1, ಈ ಗ್ರಾಫ್ ಏನು ತೋರಿಸುತ್ತೆ ನಿಮಗೆ? ನೋಡಿ, ಸ್ಟ್ರೈಟ್ ಲೈನ್ ಏರಿಕಾ ಇಳಿಕೆಯಲ್ಲಿಗೆ. ಇದನ್ನು ಪಾಪ್ಯುಲೇಷನ್ ಅಂತ ಬರೀಬೋದಾ? ಅಂದ್ರೇನು? ನಂಬರ್ ಆಫ್ ಇಯರ್ಸ್ ಬರೆಯೋದು, ಇಲ್ಲಿ ನಂಬರ್ ಆಫ್ ಪಾಪ್ಯುಲೇಷನ್ ಅಂತ ಬರೆಯೋದು. 1.43 ಬಿಲಿಯನ್ ಪಾಪ್ಯುಲೇಷನಿಗೆ ಇನ್ಕ್ರೀಸ್ ಆಯಿತು ಬರೀಬೋದು. ಇದನ್ನು ನೀವು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಏರಿಳಿಕೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಇದು ಇಳಿಕಾ ಕ್ರಮ. ಸೊ ಇಲ್ಲೇನು ಬರೀಬೋದು ನೀವು? ನಿಮ್ಮ ಎಂಥೂಸಿಯಾಸ್ಟಿಕ್ ಮಾಡರ್ನ್ ಸೈನ್ಸಲ್ಲಿ ನಿಮ್ಮ ವಿಲ್ ಪವರ್ ಸ್ಟಾರ್ಟಿಂಗ್ ಹೈ ಇರುತ್ತೆ, ತದನಂತರ ಮಾರಲಿ ಡಿಗ್ರೇಡ್ ಆಗುತ್ತೆ. ಸೊ ಮೆಂಟಲ್ ಡಿಸಾಸ್ಟರ್ ಅಥವಾ ಮೆಂಟಲ್ ಡಿಸಬಿಲಿಟಿ ಚಾಪ್ಟರಲ್ಲೂ ಕೂಡ ಯೂಸ್ ಮಾಡ್ಬೋದು ಇದನ್ನು. ಏನು ನೋಡಿ, ಈ ಗ್ರಾಫ್ ನೋಡಿ, ಸಮಕೋಲನ ಅಂದರೆ ಈಕ್ವಿಲಿಬ್ರಿಯಮ್. ಒಂದು ಸ್ಕಿಮ್ಯಾಟಿಕ್ಕನ್ನು ನೀವು ಎಷ್ಟು ಚೆನ್ನಾಗಿ ಪೀಕಿಗೆ ಕೊಂಡೋಗ್ಬೋದು. ಆ ಪೀಕ್ ಒಂದು ಲೆವೆಲ್ ಆದಮೇಲೆ ಆಟೋಮೆಟಿಕಲಿ ಆ ಪೀಕ್ನ ಇಳಿಕೆಗೆ, ಅಂದರೆ ಯಾವುದೇ ಸ್ಕೀಮ್ಸ್, ಯಾವುದೇ ಫಂಡ್, ಯಾವುದೇ ಮೆಕ್ಯಾನಿಸಮ್ ಒಂದು ಕೀ ಪಿಲ್ಲರ್ ರೇಷೋ ಬಂದಾಗ ಅದು ತನ್ನಿಂತಾನೇ ಡಿಪ್ಲೀಟ್ ಆಗುತ್ತೆ ಅನ್ನುವಂಥದ್ದಕ್ಕೆ ತೋರಿಸ್ಬೋದು. ದಿಸ್ ಈಸ್ ದ ಈಕ್ವಿಲಿಬ್ರಿಯಮ್ ಚಾರ್ಟ್. ಇಲ್ಲಿ ನೋಡಿ, ಇಲ್ಲಿ ದಿಸ್ ಇಸ್ ದ ಫನಲ್ ಚಾರ್ಟ್. ಅಂದರೆ ಏನು? ನೀವು ಸ್ಟಾರ್ಟಿಂಗ್ ಏನಿರ್ತೀರ, ಎಂಡಿಂಗಲ್ಲಿ ರಿಸಲ್ಟ್ ಚೆನ್ನಾಗಿರಬೇಕು ಅನ್ನುವಂಥದ್ದಕ್ಕೆ. ಸ್ಟಾರ್ಟಿಂಗ್ ನೀವು ಕಷ್ಟಪಡ್ತೀರ, ಆಮೇಲೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅನ್ನುವ ಒಂದು ನಿರ್ಧಾರ. ಸೊ ಈ 4 ಪಿಲ್ಲರ್ ಏನಿಗೆ, ಇದನ್ನು ನೀವು ಒಂದು ಇಶ್ಯೂವನ್ನು ಯಾವ ರೀತಿ ಪ್ರೊಜೆಕ್ಟ್ ಆಗುತ್ತೆ ಫ್ಯೂಚರಲ್ಲಿ ಅನ್ನೋದಕ್ಕೆ ತೋರಿಸಲಿಕ್ಕೆ ಯೂಸ್ ಮಾಡ್ತೀರ. ನೆಕ್ಸ್ಟ್ ನೋಡಿ, ಇದು ಒಂದು ಸಣ್ಣ ನೆಟ್ವರ್ಕಿಂಗ್ ಅಂತ ಕರೀತಾರೆ. ಇಲ್ಲಿ ನೋಡಿ, 1, 2, 3, 4, 5, 6 ಮ್ಯಾಕ್ಸಿಮಮ್ ಒಂದು 8 ರೋಸ್ ಇರುತ್ತೆ. ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ, ಒಂದು A4 ಶೀಟ್ ಇರುತ್ತೆ, ನಿಮ್ಮ ಆನ್ಸರ್ ರೈಟಿಂಗಲ್ಲಿ A4 ಶೀಟ್ ಇರುತ್ತೆ. ಪ್ರಾಬಬಲಿ ಈ A4 ಶೀಟಲ್ಲಿ ನಿಮಗೆ ಇಲ್ಲಿ ಜಾಗ, ಇಲ್ಲೆಲ್ಲ ಕ್ವಶನಿಗೆ ನೀವು ಇಲ್ಲಿ ಆನ್ಸರ್ ಬರೆದ್ರಿ, ಇನ್ನೂ ಆನ್ಸರ್ ಬರೆದ್ರಿ, ಯು ಡೋಂಟ್ ಹ್ಯಾವ್ ಎನಿ ಜಾಗ. ಆವಾಗ ಏನು ಮಾಡ್ತೀರ? ಈ ಥರ ಪ್ರೊಜೆಕ್ಷನ್ ಮಾಡ್ತೀರ. ಕರೆಕ್ಟ್. ಆವಾಗೇನು ಲಾಭ ಆಗುತ್ತೆ? ಯು ಕ್ಯಾನ್ ಡೆವಲಪ್ ಯುವರ್ ಓನ್ ಆನ್ಸರ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ಪ್ರೊಜೆಕ್ಷನ್ ಈಸ್ ವೆರಿ ನೆಟ್ವರ್ಕಿಂಗ್ ಅನಾಲಿಸಿಸ್, ಹೌದಾ? ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ನೆಕ್ಸ್ಟ್ ನೋಡಿ, ನಾರ್ತ್ ಈಸ್ಟ್. ಈ ಇಂಡಿಯಾ ಮ್ಯಾಪ್ ಯಾಕೆ ಬೇಕು? ಇಂಪಾರ್ಟೆಂಟ್ ಆಫ್ ಇಂಡಿಯಾ ಮ್ಯಾಪ್ ಯಾಕೆ ಹೇಳಿ ನೋಡೋಣ. ಇಂಪಾರ್ಟೆಂಟ್ ಆಫ್ ಇಂಡಿಯಾ ಮ್ಯಾಪ್ ನೋಡಿ, ಇಂಡಿಯಾ ಮ್ಯಾಪನ್ನು ನಾವು ಹಲವಾರು ಬಾರಿ ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀವಿ. ಬಟ್ ಏನಾಗುತ್ತೆ, ಇಟ್ಸ್ ನಾಟ್ ಎ ಸಿಸ್ಟಮ್ಯಾಟಿಕ್ ಮ್ಯಾಪ್, ಇಟ್ ಇಸ್ ಎ ವರ್ಚುವಲ್ ಮ್ಯಾಪ್. ಈಗ ನೋಡಿ, ಇಂಡಿಯಾ ಇದು ಏನು? ಸೌತ್ ಇಂಡಿಯಾ, ಹೌದಾ? ಆಮೇಲೆ ಇದು ಏನು? ವೆಸ್ಟ್ ಇಂಡಿಯಾ, ಗುಜರಾತ್. ನೆಕ್ಸ್ಟ್ ಇದು ಏನು?
ನಾರ್ತ್ ಈಸ್ಟ್ ಇಂಡಿಯಾ, ಓಕೆ, ಈಗ ಏನು ಜಮ್ಮು ಆ್ಯಂಡ್ ಕಾಶ್ಮೀರ್, ಹೌದಾ. ಸೊ ಇಟ್ಸ್ ಎ ಸಿಸ್ಟಮ್ಯಾಟಿಕ್ ರೆಪ್ರೆಸೆಂಟೇಷನ್. ಇವಾಗ ಇನ್ನೇನು ಮಾಡ್ಬೋದು, ನೀವು ಪಾರ್ಟ್ ಮಾಡ್ಬೋದು, ನಾರ್ತ್ ಈಸ್ಟ್ ಇಂಡಿಯಾ, ವೆಸ್ಟ್ ಇಂಡಿಯಾ, ಸೌತ್ ಇಂಡಿಯಾ, ಈಸ್ಟ್ ಇಂಡಿಯಾ, ಡೆಕ್ಕನ್ ಪ್ಲೇಟು ಅಂತ ತೋರಿಸ್ಬೋದು. ಸೊ ಇವಾಗ ಏನಾಗುತ್ತೆ, ನಿಮ್ಮ 18% ಪಾಪ್ಯುಲೇಷನ್ ಇರ್ಬೋದು, ವರ್ಕ್ ಫೋರ್ಸ್ ಇರ್ಬೋದು, ಅಥವಾ ಕೆನಮೆಟಿಕಲ್ ಎಕ್ಸ್ಚೇಂಜ್ ಇರ್ಬೋದು, ಕಾಯಿನ್ ಕೆಪಾಸಿಟಿ ಇರ್ಬೋದು, ಅಥವಾ ರೀಜನಾಲಿಟಿಯನ್ನು ಗುರುತಿಸೋದಾಗಿರ್ಬೋದು, ಎಲ್ಲಿ ಯಾವ ಕಾರ್ಖಾನೆ ಇದೆ ಅಂತ ತೋರಿಸೋದಾಗಿರ್ಬೋದು, ಯಾವ ಒಂದು ಡಿಸ್ಟ್ರಿಕ್ಟ್ ಅಥವಾ ಯಾವ ಸ್ಟೇಟ್ ವಂಡರ್ಫುಲ್ ಅಪ್ರೋಚನ್ನು ತೋರಿಸ್ತಿದೆ ಅಂತ ಆಗಿರ್ಬೋದು, ರಿವರ್ ಫ್ಲೋ ಆಗಿರ್ಬೋದು, ಎಲ್ಲವನ್ನು ಈ ಒಂದು ಮ್ಯಾಪಲ್ಲಿ ತೋರಿಸ್ಬೋದು ಡೈರೆಕ್ಟ್ಲಿ. ಸೊ ಇದನ್ನು ನೀವು ಬ್ಯೂಟಿಫಿಕೇಷನ್ ಆಫ್ ದ ಆನ್ಸರಲ್ಲಿ ಯೂಸ್ ಮಾಡ್ಕೋಬೋದು, ಆದರೆ ಫಿಗರ್ ನಂಬರ್ 1ಗೆ. ಸೊ ದಿಸ್ ಈಸ್ ದ ಚಾರ್ಟ್. ಇನ್ನು ಇಂಡಿಯಾ ಮ್ಯಾಪಲ್ಲೇ ತೋರಿಸ್ಬೇಕು, ನನ್ನ ಹತ್ರ ಇನ್ನೂ ಕಡಿಮೆ ಇತ್ತು ಜಾಗ ಅಂದಾಗ ಯು ಕ್ಯಾನ್ ಈವನ್ ಪ್ರೊಜೆಕ್ಟ್ ಸಪಾರ್ಟ್ ನಾರ್ತ್ ಈಸ್ಟ್ ಇಂಡಿಯಾ, ವೆಸ್ಟ್ ಇಂಡಿಯಾ, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ. ಯು ಕ್ಯಾನ್ ಈವನ್ ಪ್ರೊಜೆಕ್ಟ್ ದ್ಯಾಟ್. ಯಾಕೆಂದರೆ ಅಲ್ಟಿಮೇಟ್ಲಿ ವಾಟ್ ಯು ನೀಡ್ ಇಟ್, ನಿಮ್ಮ ಆನ್ಸರನ್ನು ಎಷ್ಟು ಬ್ಯೂಟಿಫಿಕೇಷನ್ ಹತ್ರ ಕೊಂಡು ಹೋಗ್ತೀರಿ ಅನ್ನುವಂಥದ್ದು. ಇನ್ನು ನೋಡಿ, ದಿಸ್ ಇಸ್ ದ ಜಂಬಲಿಂಗ್ ಆಫ್ ಇದು ನೋಡಿ, ನಂಬರ್ 1 ಈ ಕಡೆ ಒಂದು ಡಯಾಗ್ರಾಮಿಗೆ, ಈ ಕಡೆ ಒಂದು ಡಯಾಗ್ರಾಮಿಗೆ. ಈಗೇನು ತೋರಿಸೋಕ್ಕೆ, ಒಂದು ಇಶ್ಯೂ ಇನ್ನೊಂದು ಇಶ್ಯೂ ಜೊತೆ ಸಮಾಂತರವಾಗಿದೆ, ಆದರೆ ಆ ಕಂಜಂಕ್ಷನ್ ಆದರೆ ಮಾತ್ರ ಅದರ ವರ್ಚ್ ಆಫ್ ಬಿಹೇವಿಯರ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಸೊ ಇದನ್ನು ಇನ್ನೊಂದು ಮಾಡ್ಬೋದು ಟ್ರಿಬಂಡಸ್ ಡಯಾಗ್ರಾಮಲ್ಲಿ. ಮೋರ್ ಡಯಾಗ್ರಾಮ್ ಈಗ ನಲಿಫೈಡ್. ಸೊ ಇದು ವೆನ್ ಡಯಾಗ್ರಾಮ್ ಅಂತಾರೆ. ಇದನ್ನು ನೀವು ಎಲ್ಲಿ ಯೂಸ್ ಮಾಡ್ಬೋದು, ಯಾವುದಾದ್ರೂ ಒಂದು ಕಪಾಟಿಕ್ ಅಂದರೆ ಹೆಲ್ತ್ಗೆ ಯಾವುದು ರಿಲೇಟೆಡ್ಡು, ಪಾವರ್ಟಿಗೆ ಯಾವುದು ರಿಲೇಟೆಡ್ಡು ನಿಮಗೆ ವಿಲ್ ಪವರ್, ಹೌದಾ. ಆಮೇಲೆ ಹೆಲ್ತಿಗೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಏನ್ಷಿಯಂಟ್ ಟ್ರೆಡಿಷ್ನಲ್ ಹೆಲ್ತ್ ಮೆಕ್ಯಾನಿಸಮ್, ಹೌದಾ. ಆ ಥರದ ಸಿಸ್ಟಮಲ್ಲಿ ಅಪ್ರೋಚಲ್ಲದೇ ನೀವು ಬರಬೇಕಾಗುತ್ತೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ದ ಕ್ವಶನ್. ನೆಕ್ಸ್ಟ್ ನೋಡಿ, ಇನ್ನು ಬ್ಯಾಲೆನ್ಸ್ ರೇಷಿಯೋ, ಚೆಕ್ ಬ್ಯಾಲೆನ್ಸ್ ರೇಷಿಯೋ. ಈಗ ನಾನು ಹೇಳಿದೆ ನಿಮಗೆ ಸಪರೇಷನ್ ಆಫ್ ಪವರ್ ಅಂತ ಹೇಳಿದೆ, ನಾಗರಿದಿನಲ್ಲಿ ನ್ಯಾಚರಿದಿನಲ್ಲಿ ಅಂತೆಲ್ಲ ಹೇಳಿದೆ ಅಲ್ವಾ. ಅದರ ಮೂಲಕ ನೋಡಿ, ಈ ಡಯಾಗ್ರಾಮ್ ನೋಡಿ, ಸಪೋಸ್ ಈ ಡಯಾಗ್ರಾಮ್ ನೋಡಿ, ಇನ್ನೇನಿಗೆ ಒಂದು ಚಕ್ರ ಇದೆ, ಇನ್ನೊಂದು ಚಕ್ರ ಇದೆ, ಇಲ್ಲಿ ಒಂದು ಪಿಲ್ಲರಿಗೆ, ಅದರ ಮೇಲೆ ಒಂದು ಆಬ್ಜೆಕ್ಟಿವ್ ನಿಂತಿದೆ. ಸೊ ಇದನ್ನು ಯಾವ ಕಡೆ ಬರಿಬೋದು, ಸಪೋಸ್ ಯು ಹ್ಯಾವ್ ಟು ರೈಟ್ ಇನ್ ಆನ್ಸರ್ ರೈಟಿಂಗ್ ಅಂತಂದರೆ ನೋಡಿ, ಒಂದು ಪಿಲ್ಲರಿಗೆ ಆಯಿತು, ಇನ್ನೊಂದು ಪಿಲ್ಲರಿಗೆ ಅದು ಒಂದರನ್ನೇ ನಿಂತಿದೆ, ಇದು ತುಲಾಭಾರ ಅಂಕ. ಸೊ ಇಲ್ಲಿ ಈಗೇನು ಸೊಸೈಟಿ, ಇದೇನು ಕಮ್ಯುನಿಟಿ, ಈಗೇನು ಇಂಡಿವಿಜುವಲ್, ಈಗೇನು ಆರ್ಟ್. ಸೊ ಈ ಕಡೆ ಪ್ರೊಜೆಕ್ಟ್ ಮಾಡ್ಬೋದು. ಯಾವುದಾದ್ರೂ ಒಂದು ವಿಷಯ ಎರಡು ಜಾಗದಲ್ಲಿ ನಿಂತಿದೆ, ಅದರ ಮೇಲೆ ಆ ಒಂದು ಗ್ರೋತ್ ಅಥವಾ ಆ ಒಂದು ಫಾಲ್ ನಿಮಗೆ ಪ್ರೊಜೆಕ್ಟ್ ಆಗ್ತಾ ಇದೆ ಅಂದಾಗ ಈ ಡಯಾಗ್ರಾಮನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ ಕ್ಯೂಕೆಮೆಟ್ರಿಕ್ ಡಯಾಗ್ರಾಮ್ ಅಂತಾರೆ ಇದನ್ನು. ಸನ್ಫ್ಲವರ್ ನೋಡಿ, ಇದು ರೈಟ್ ಆ್ಯಂಗಲ್ ಆ್ಯಂಡ್ ಲೆಫ್ಟ್ ಆ್ಯಂಗಲ್, ಸೇಮ್ ಮೆಕ್ಯಾನಿಸಮ್. ಇನ್ನೇನು ನೀವು ಫನಲ್ ಡಯಾಗ್ರಾಮ್ ನೋಡಿದ್ದೀರಿ, ಅಪ್ವರ್ಡ್ಸ್ ಆ್ಯಂಡ್ ಡೌನ್ವರ್ಡ್ಸ್, ಅದೇ ಡಯಾಗ್ರಾಮ್ ಲೆಫ್ಟ್ ಆ್ಯಂಡ್ ರೈಟಲ್ಲಿಗೆ. ಏನು ತೋರಿಸುತ್ತೆ ಇದು, ಸಪೋಸ್ ಯು ಹ್ಯಾವ್ ಟು ಗ್ರೋ ಇನ್ ಎ ಮೆಕ್ಯಾನಿಸಮ್. ಫಸ್ಟು ನೀವು ಯಾವ ಥರ ಗ್ರೋ ಆಗಿರಿ ಅದೇ ಥರ ರಿವರ್ಸ್ ಗ್ರೋನೂ ಆಗುತ್ತೆ. ಅಂದರೆ ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಇಸ್ ಎನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನೀವು ತೋರಿಸ್ಬೋದು. ತದನಂತರ ಲೆಫ್ಟ್ ಡಯಾಗ್ರಾಮಲ್ಲಿ ಏನು ಮಾಡ್ಬೋದು, ನೀವು ಯಾವ ಥರ ಪ್ರೊಜೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅದೇ ಪ್ರೊಜೆಕ್ಟ್ ಮಿರರ್ ಇಮೇಜಲ್ಲಿ ಕೂಡ ಪ್ರೊಜೆಕ್ಟ್ ಆಗುತ್ತೆ ಅಂತ ತೋರಿಸ್ಬೋದು. ಸೊ ದಿಸ್ ಈಸ್ ವಾಟ್ ದ ಆ್ಯಕ್ಚುಯಲ್ ಆನ್ಸರ್ ರೈಟಿಂಗ್. ಇಲ್ಲಿ ನೀವು ಆನ್ಸರ್ ರೈಟಿಂಗನ್ನು ಮಾಡಬೇಕಾದ್ರೆ, ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನನ್ನು ಮಾಡಬೇಕಾದ್ರೆ ನಿಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಆ ಕ್ವಶನಿಗೆ ಸಂಬಂಧಪಟ್ಟಿದೆಯೇ ಅಂತ ನೋಡಬೇಕು. ಇನೋವೇಷನ್ ಕ್ರಿಯೇಟಿವಿಟಿ ಅಂತ ಹೋಗಬೇಕು. ಬೈ ವರ್ಚು ಆಫ್ ಎಕ್ಸ್ಪೀರಿಯೆನ್ಸಿಗೆ ಇದು ಪೂರಕವಾಗುತ್ತೆ. ಸೊ ಈಗೇನು ರಾಕೆಟ್ ಸೈನ್ಸ್ ಅಲ್ಲ, ಯು ಕ್ಯಾನ್ ಡೂ ವಂಡರ್ಫುಲಿ. ಆ್ಯಂಡ್ ಮೋರ್ ಓವರ್ ನೀವು ಪರ್ ಒಂದು ಪೇಜಿಗೆ 10 ಕ್ವಶನ್ಗೆ 10 ಕ್ವಶನ್ ಅಲ್ಲಿ 10 ಮಾರ್ಕರ್ ಅಲ್ಲ, 15 ಕ್ವಶನ್ ಅಂದರೆ 10 ಮಾರ್ಕರ್. ಅದರಲ್ಲಿ ಮೋರ್ ಆರ್ ಲೆಸ್ ನೀವು 15 ಡಯಾಗ್ರಾಮ್ಸನ್ನು ಹಾಕಿರ್ತೀರಿ ಇನ್ ದ ವರ್ಚ್ ಆಫ್ ದಿಸ್ ಒನ್. ಸೊ ಡಯಾಗ್ರಾಮ್ ಮೇಕ್ ಸೆನ್ಸ್ ಅಂತ. ಸೊ ಇದನ್ನು ಯೂಸ್ ಮಾಡಿ ಒನ್ ಆಫ್ ದ ಬೆಸ್ಟ್ ಅಪ್ರೋಚ್ ಅಂತ ಕರಿತೀನಿ ಇದನ್ನು ನೀವು ಬೈ ಪ್ರಾಕ್ಟೀಸಿಂದ ಮಾಡಿ. ಯಾವುದೇ ಒಂದು ಸಬ್ಜೆಕ್ಟನ್ನು ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಹಂಗರ್ ಆ್ಯಂಡ್ ನ್ಯೂಟ್ರಿಷನ್ ಎರಡು ಬೇರೆ ಬೇರೆ ಇದೆ. ಹ್ಯೂಮನ್ ಡೆವಲಪ್ಮೆಂಟು ಕೂಡ ಇನ್ನೊಂದು ಚಾಪ್ಟರಿಗೆ. ಆವಾಗೇನು ಮಾಡಿ, ಹಂಗರ್ಗೆ ಯಾವ ಥರ ನಾನು ಡಯಾಗ್ರಾಮ್ ಹಾಕ್ಬೋದು, ನ್ಯೂಟ್ರಿಷನಿಗೆ ಯಾವ ಥರ ಡಯಾಗ್ರಾಮ್ ಹಾಕ್ಬೋದು, ಹಂಗರ್ ಪ್ಲಸ್ ನ್ಯೂಟ್ರಿಷನಿಗೆ ಯಾವ ಥರ ನಾನು ಕಪಲ್ ಆಗಿ ಡಯಾಗ್ರಾಮ್ ಮಾಡ್ಬೋದು.
ಒಂದು ವಿಷನರಿ ಸ್ಟೇಟ್ಮೆಂಟನ್ನು ಇಟ್ಕೊಳ್ಳಿ. ಆವಾಗ ತನ್ನಿಂದ ತಾನೇ ಆಬ್ಸಲ್ಯೂಟ್ಲಿ ವಂಡರ್ಫುಲ್ ಆಗುತ್ತೆ. ಡಯಾಗ್ರಾಮ್ ಮೇಕ್ ಯು ಮಾರ್ಕ್ ಅಂತ ಹೇಳ್ತಾ ಇದು ಐ ಎ ಜ್ಞಾನಿ.